ಸ್ವಾಗತ. ಇವತ್ತು ನಾವು ಸೆಂಟ್ರಲ್ ಲಿಮಿಟ್ ಥಿಯರಂ ಅಂದ್ರೆ ಏನು ಅಂತ ಕಲಿಯುವ. ಸೆಂಟ್ರಲ್ ಲಿಮಿಟ್ ಥಿಯರಂ ಅಂದ್ರೆ ಯಾವುದೇ ಒಂದು ಡಿಸ್ಟ್ರಿಬ್ಯೂಷನ್ ಇರಲಿ, ಯಾವುದೇ ಒಂದು ಡಿಸ್ಟ್ರಿಬ್ಯೂಷನ್ ಅದು ಪಾಪ್ಯುಲೇಷನ್ ಇಂದ ಇರಲಿ, ಆ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಇಲ್ಲ ಅಂದ್ರೂ ಆ ಪಾಪ್ಯುಲೇಷನ್ ಇಂದ ನಾವು ಹಲವಾರು ಸ್ಯಾಂಪಲ್ಗಳನ್ನ ತಗೊಂಡು ಆ ಸ್ಯಾಂಪಲ್ಗಳ ಸೈಜ್ 30ಕ್ಕಿಂತ ಜಾಸ್ತಿ ಇರಬೇಕು. ಆ ಸ್ಯಾಂಪಲ್ಗಳನ್ನ ತಗೊಂಡು ಆ ಸ್ಯಾಂಪಲ್ಗಳಿನ ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಆವರೇಜ್ ಹಲವಾರು ಸ್ಯಾಂಪಲ್ಗಳನ್ನ ಆವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಆವರೇಜ್ ಗಳನ್ನ ಪ್ಲಾಟ್ ನಾವು ಮಾಡಿದರೆ ಆ ಆವರೇಜಿನ ಪ್ಲಾಟ್ಗಳು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತವೆ. ನಮ್ಮ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಇಲ್ಲ ಅಂದ್ರೂ ನಮ್ಮ ಸ್ಯಾಂಪಲ್ಗಳ ಆವರೇಜ್ಗಳ ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಇರುತ್ತದೆ. ಇದೇ ನಮ್ಮ ಸೆಂಟ್ರಲ್ ಲಿಮಿಟ್ ಥಿಯರಂ ಅಂತ ಕರಿತೇವೆ. ನಮ್ಮ ಇದನ್ನೇ ನಾವು ಸೆಂಟ್ರಲ್ ಲಿಮಿಟ್ ಥಿಯರಂ ಅಂತ ಕರಿತೀವಿ. ಯಾವುದೇ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಇಲ್ಲ ಅಂದ್ರೂ ನಮ್ಮ ಸ್ಯಾಂಪಲ್ಗಳ ಆವರೇಜ್ಗಳ ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಅಂತ ಕಂಡು ಬರುತ್ತದೆ. ಇದೇ ನಾವು ಸೆಂಟ್ರಲ್ ಲಿಮಿಟ್ ಥಿಯರಂ ಅಂತ ಕರಿತೇವೆ. ಇಲ್ಲಿ ನೋಡಿ, ಈ ಇದು ಇಲ್ಲಿ ನೋಡಬಹುದು ನೀವು ಈ ಚಿತ್ರದಲ್ಲಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಇದಾವೆ. ಆ ಡಿಸ್ಟ್ರಿಬ್ಯೂಷನ್ಗಳಿದಾವೆ, ಆ ಸ್ಯಾಂಪಲ್ಗಳ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಇದೆ. ಆದ್ರೆ ಆ ಸ್ಯಾಂಪಲ್ಗಳ ಆವರೇಜ್ ಅನ್ನ ತಗೊಂಡು ನಾವು ಒಂದು ಡಿಸ್ಟ್ರಿಬ್ಯೂಷನ್ ಗ್ರಾಫ್ ಅನ್ನ ಪ್ಲಾಟ್ ಮಾಡಿದರೆ ಅದು ನಮಗೆ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕಂಡು ಬರುತ್ತದೆ. ಸೆಂಟ್ರಲ್ ಲಿಮಿಟ್ ಥಿಯರಂ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಹುದು, ನಾನು ನಾರ್ಮಲ್ ಇಲ್ಲ ಅಂದ್ರೂ ನನ್ನ ಆವರೇಜ್ ನಾರ್ಮಲ್ ಇದೆ. ಇದು ನಮಗೆ ಹೈಪೋಥಿಸಿಸ್ ಟೆಸ್ಟಿಂಗ್, ಕಾನ್ಫಿಡೆನ್ಸ್ ಇಂಟರ್ವಲ್ ಮತ್ತೆ ಹಲವಾರು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳಲ್ಲಿ ಉಪಯೋಗ ಬರುತ್ತದೆ. ನಮಗೆ ಈ ಥಿಯರಂ ಇಂದ ನಾವು ಯಾವುದೇ ಪಾಪ್ಯುಲೇಷನ್ ನಮ್ಮ ಹತ್ರ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಅಂದ್ರೂ ಆ ಪಾಪ್ಯುಲೇಷನ್ ಸ್ಯಾಂಪಲ್ ತಗೊಂಡು ನಾವು ಆ ಪಾಪ್ಯುಲೇಷನ್ ಬಗ್ಗೆ ಏನಾದ್ರೂ ಇನ್ಫಾರ್ಮ್ ಮಾಡ್ಬೋದು, ಏನಾದ್ರೂ ನಿರ್ಧಾರವನ್ನು ತೆಗಿಬಹುದು. ಇದೇ ಸೆಂಟ್ರಲ್ ಲಿಮಿಟ್ ಥಿಯರಂ. ಧನ್ಯವಾದಗಳು.